ಪ್ರಿಯ ವೀಕ್ಷಕರೇ, ಚಂದನವನದ ನಟಿ ಪವಿತ್ರ ಲೋಕೇಶ್ ಅವರು ತೆಲುಗಿನ ಪ್ರಸಿದ್ಧ ಹಿರಿಯ ನಟ ನರೇಶ್ ಅವರನ್ನ ಮದುವೆಯಾಗಿದ್ದಾರೆ ಅನ್ನೋ ಸುದ್ದಿಗಳು ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುದ್ದಿಯಾಗ್ತಾ ಇದೆ. ಈ ಬಗ್ಗೆ ಇಲ್ಲಿಯವರೆಗೂ ಕೂಡ ಯಾವುದೇ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವಂತಹ ಫೋಟೋಗಳೇ ಎಲ್ಲವನ್ನ ಹೇಳುತ್ತವೆ. ವೈರಲ್ ಆಗಿರುವ ಈ ಫೋಟೋಗಳೇ ಪವಿತ್ರ ಲೋಕೇಶ್ ಮತ್ತು ನಟ ನರೇಶ್ ಅವರ ನಡುವೆ ಒಡನಾಟ ಇದೆ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಈ ಬಗ್ಗೆ ನರೇಶ್ ಅಥವಾ ಪವಿತ್ರ ಲೋಕೇಶ್ ಅವರು ಕೂಡ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಅವರು ಸಾಮಾಜಿಕ ಮಾಧ್ಯಮಗಳಲ್ಲೂ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದರೆ ಪವಿತ್ರ ಹಾಗೂ ನರೇಶ್ ಅವರು ಮದುವೆಯಾಗಿರುವ ಬಗ್ಗೆ ವದಂತಿಗಳು ಹರಿದಾಡ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಫೋಟೋಗಳು ಮತ್ತು ವಿಡಿಯೋಗಳು ಸಹ ವೈರಲ್ ಆಗಿವೆ. ಆದರೆ ಈ ವಿಚಾರ ಖಚಿತವಾಗಿಲ್ಲ. ಇನ್ನು ಮೊದಲಿಗೆ ತೆಲುಗು ಮಾಧ್ಯಮಗಳಲ್ಲಿ ಇವರ ಮದುವೆ ಬಗ್ಗೆ ಮಂಗಳವಾರ ಸುದ್ದಿ ಪ್ರಕಟವಾಗಿತ್ತು. ಈ ವಿಷಯ ಕುರಿತಂತೆ ತೆಲುಗು ಮಾಧ್ಯಮಗಳು ಇಲ್ಲಿಯವರೆಗೂ ಖಚಿತ ಮಾಹಿತಿ ನೀಡಿಲ್ಲ. ಕನ್ನಡದಲ್ಲಿ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವಂತಹ ಪವಿತ್ರ ಲೋಕೇಶ್ ಅವರು 2007ರಲ್ಲಿ ನಟ ನಿರ್ದೇಶಕ ಸುಚೇಂದ್ರ ಪ್ರಸಾದ್ ಅವರನ್ನ ಮದುವೆಯಾಗಿದ್ದಾರೆ. ಕನ್ನಡದ ನಾಯಿ ನೆರಳು ಸಿನಿಮಾದ ಅಭಿನಯಕ್ಕಾಗಿ ಇವರಿಗೆ ರಾಜ್ಯ ಪ್ರಶಸ್ತಿ ಕೂಡ ದೊರಕಿದೆ. ಇನ್ನು ತೆಲುಗಿನಲ್ಲೂ ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪವಿತ್ರ ಲೋಕೇಶ್ ಪಡೆದುಕೊಂಡಿದ್ದಾರೆ. ಇವರ ಸಹೋದರ ಆದಿ ಲೋಕೇಶ್ ಕನ್ನಡದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನೊಂದೆಡೆ ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ತಂದೆ ಕೃಷ್ಣ ಅವರ ಎರಡನೆಯ ಪತ್ನಿ ವಿಜಯ ನಿರ್ಮಲಾ ಅವರ ಮಗ ನರೇಶ್ ಆಗಿದ್ದಾರೆ. ನರೇಶ್ ಅವರು ಹುಟ್ಟಿದ ಬಳಿಕ ವಿಜಯ ನಿರ್ಮಲಾ ಮೊದಲ ಪತಿಯಿಂದ ವಿಚ್ಛೇದನ ಪಡೆದು ಕೃಷ್ಣ ಅವರನ್ನ ಮದುವೆಯಾದರು. ಕೃಷ್ಣ ಅವರ ಮೊದಲ ಪತ್ನಿ ಇಂದಿರಾದೇವಿ. ಇದೇ ಇಂದಿರಾದೇವಿ ಅವರ ಮಗ ಮಹೇಶ್ ಬಾಬು ಅವರು. ಪವಿತ್ರ ಲೋಕೇಶ್ ಅವರ ಬಗ್ಗೆ ವದಂತಿಗಳು ಹರಡ್ತಾ ಇದ್ದಂತೆ ತಮ್ಮ ಆದಿ ಲೋಕೇಶ್ ಅವರು ಸ್ಪಷ್ಟನೆಯನ್ನ ನೀಡುವುದಕ್ಕೆ ಮುಂದಾಗಿದ್ರು. ತಮ್ಮ ಸಹೋದರಿ ಪವಿತ್ರ ಲೋಕೇಶ್ ಅವರು ಮದುವೆಯಾಗಿದ್ದಾರೆ ಎಂಬ ವಿಷಯವನ್ನ ಅವರು ಅಲ್ಲಗಳೆದಿದ್ದಾರೆ. ಇಂತಹ ವಿಷಯಗಳ ಕುರಿತು ಮಾತನಾಡಲು ಬಯಸುವುದಿಲ್ಲ ಎಂದಿರುವ ಅವರು ಈ ವಿಷಯದ ಕುರಿತು ಹೆಚ್ಚು ಮಾತನಾಡಲು ಬಯಸುವುದಿಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ನಟ ನರೇಶ್ ಅವರ ಸಾರ್ವಜನಿಕ ಸಂಪರ್ಕಾಧಿಕಾರಿ ಸಹ ಈ ಮದುವೆ ಕುರಿತು ಸ್ಪಷ್ಟನೆ ನೀಡಿದ್ದಾರೆ. ನರೇಶ್ ಅವರು ಪವಿತ್ರ ಲೋಕೇಶ್ ಅವರನ್ನ ಮದುವೆಯಾಗಿಲ್ಲ ಅಂತ ತಿಳಿಸಿದ್ದಾರೆ. ಆದರೆ ಪವಿತ್ರ ಲೋಕೇಶ್ ಅವರು ಈ ಕುರಿತು ಇದುವರೆಗೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಆದರೆ ಈ ಮದುವೆ ವಿಚಾರ ಇದೀಗ ದಿನದಿಂದ ದಿನಕ್ಕೆ ಸಿಕ್ಕಾಪಟ್ಟೆ ಸುದ್ದಿಯಾಗ್ತಾ ಇದೆ. ಪವಿತ್ರ ಲೋಕೇಶ್ ಅವರು 2007ರಲ್ಲಿ ಸಹನಟರಾದ ಸುಚೇಂದ್ರ ಪ್ರಸಾದ್ ಅವರನ್ನ ಮದುವೆಯಾಗಿದ್ದರು. ವೀಕ್ಷಕರೇ, ಸುಚೇಂದ್ರ ಪ್ರಸಾದ್ ಅವರ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿದೆ, ಅಪ್ಪಟ ಕನ್ನಡದ ನಟ ಸುಚೇಂದ್ರ ಪ್ರಸಾದ್ ಅವರು. ಸ್ಪಷ್ಟವಾಗಿ ಕನ್ನಡ ಮಾತನಾಡಿ ನಟಿಸುವವರು ಯಾರಾದರೂ ಇದ್ದಾರೆ ಅಂದರೆ ಅದು ಸುಚೇಂದ್ರ ಪ್ರಸಾದ್. ಅಪ್ಪಟ ಕನ್ನಡದ ಆರಾಧಕರು. ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿಯೂ ಕನ್ನಡ ಅಂದರೆ ಅವರಿಗೆ ಗೌರವ, ಪ್ರೀತಿ ಎಲ್ಲವೂ ಕೂಡ. ಬೇರೆ ಯಾವ ಭಾಷೆಯನ್ನ ಕೂಡ ಸುಚೇಂದ್ರ ಪ್ರಸಾದ್ ಬಳಸುವುದಿಲ್ಲ. ಇನ್ನು ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಸಹ ಇದ್ದಾರೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಧೈರ್ಯ ಮತ್ತು ದೃಢ ನಿರ್ಧಾರದಿಂದ ಬರುವಂಥ ಎಲ್ಲ ಕಷ್ಟಗಳನ್ನು ಎದುರಿಸಿ ಛಲದಿಂದ ಗುರಿಯತ್ತ ಹೆಜ್ಜೆ ಇಡಬೇಕು. ಆಗ ಮಾತ್ರ ಗೆಲುವು ನಿಶ್ಚಿತ. ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದ್ದ ಪವಿತ್ರ ಲೋಕೇಶ್ ಅವರು ಗಂಡ ಮತ್ತು ಮಕ್ಕಳ ಜೊತೆಗೆ ಸುಖ ಜೀವನವನ್ನ ನಡೆಸುತ್ತಿದ್ದಾರೆ ಅಂತಲೇ ಎಲ್ಲರೂ ತಿಳಿದುಕೊಂಡಿದ್ರು. ಕೆಲವೊಂದು ಮಾಹಿತಿಗಳ ಪ್ರಕಾರವಾಗಿ ಕೆಲ ವರ್ಷಗಳಿಂದ ಸುಚೇಂದ್ರ ಪ್ರಸಾದ್ ಹಾಗೂ ಪವಿತ್ರ ಲೋಕೇಶ್ ಅವರು ಪ್ರತ್ಯೇಕವಾಗಿ ಜೀವನ ನಡೆಸುತ್ತಿದ್ದರಂತೆ. ಇವರಿಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡೋದಕ್ಕೆ ಸುಚೇಂದ್ರ ಪ್ರಸಾದ್ ಅವರ ಕೋಪನೇ ಕಾರಣ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಇದೀಗ ಮತ್ತೊಂದು ಮದುವೆಯಾಗಿದ್ದಾರೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಇಬ್ಬರು ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟರೆ ಈ ವಿಚಾರಕ್ಕೆ ತೆರೆ ಬೀಳುವ ಸಾಧ್ಯತೆ ಇದೆ. ಇನ್ನು ಟಾಲಿವುಡ್ನ ಸೂಪರ್ ಸ್ಟಾರ್ ಕೃಷ್ಣ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಮಹೇಶ್ ಬಾಬು ಅವರ ತಂದೆ ಕೃಷ್ಣ ಒಂದಾನೊಂದು ಕಾಲದಲ್ಲಿ ತೆಲುಗು ಚಿತ್ರರಂಗವನ್ನ ಆಳಿದವರು. ಕೃಷ್ಣ ಅವರ ಎರಡನೆಯ ಹೆಂಡತಿ ಮಗ ನರೇಶ್ ಆಗಿದ್ದಾರೆ. ಕೃಷ್ಣ ಅವರ ಮೊದಲನೆಯ ಹೆಂಡತಿ ಹೆಸರು ಇಂದಿರಾದೇವಿ. ಕೃಷ್ಣ ಅವರ ಎರಡನೆಯ ಹೆಂಡತಿಯ ಹೆಸರು ವಿಜಯ ನಿರ್ಮಲಾ. ವಿಜಯ ನಿರ್ಮಲಾ ಅವರ ಮಗನೇ ನರೇಶ್ ಆಗಿದ್ದಾರೆ. ನೀವು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ನರೇಶ್ ಅವರನ್ನ ನೋಡಿದ್ದೀರಾ. ತೆಲುಗು ಚಿತ್ರರಂಗದಲ್ಲೂ ಸಾಕಷ್ಟು ಹೆಸರು ಮಾಡಿದ್ದಾರೆ ನರೇಶ್ ಅವರು. ನರೇಶ್ ಅವರ ತಾಯಿ ಅಂದರೆ ವಿಜಯ ನಿರ್ಮಲಾ ಹಾಗೂ ಅವರ ಮೊದಲ ಪತಿ KS ಮೂರ್ತಿ ಅವರ ಮಗನೇ ನರೇಶ್ ಆಗಿದ್ದಾರೆ. KS ಮೂರ್ತಿ ಅವರ ಜೊತೆ ಡಿವೋರ್ಸ್ ಅನ್ನು ಪಡೆದು ಕೃಷ್ಣ ಅವರನ್ನ ಮದುವೆಯಾಗಿದ್ರು. ಇದೀಗ ಪವಿತ್ರ ಲೋಕೇಶ್ ಹಾಗೂ ನರೇಶ್ ಅವರ ಮದುವೆ ಸುದ್ದಿ ಇನ್ನೊಂದು ಆಯಾಮಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಸುದ್ದಿ ಮಾಡ್ತಾ ಇದೆ.
ಇನ್ನೊಂದೆಡೆ ಖ್ಯಾತ ನಟ ನರೇಶ್ ಅವರು ಮೂರನೇ ಹೆಂಡತಿಗೆ ಇನ್ನೂ ಕೂಡ ವಿಚ್ಛೇದನವನ್ನೇ ನೀಡಿಲ್ಲ. ಆದರೆ ರಾಖಿ ಕಟ್ಟಿಯಾದರೂ ಪವಿತ್ರ ಲೋಕೇಶ್ ಜೊತೆ ಸಂಬಂಧ ಮುಂದುವರಿಸುವುದಾಗಿ ಚಾಲೆಂಜ್ ಹಾಕಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ನಟ ನರೇಶ್ ಅವರ ಮಾಜಿ ಪತ್ನಿ ರಮ್ಯಾ ರಘುಪತಿ ಕುರಿತು ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಇದು ಟಾಲಿವುಡ್ ಸೇರಿದಂತೆ ಸ್ಯಾಂಡಲ್ವುಡ್ನಲ್ಲಿಯೂ ಸಂಚಲನ ಮೂಡಿಸಿದೆ. ಪೊಲೀಸರ ತನಿಖೆಯಿಂದ ಆಘಾತಕಾರಿ ಸಂಗತಿಗಳು ಬೆಳಕಿಗೆ ಬಂದಿವೆ. ಹೌದು ವೀಕ್ಷಕರೇ, ಟಾಲಿವುಡ್ನ ಹಿರಿಯ ನಟ ನರೇಶ್ ಅವರ ಮಾಜಿ ಪತ್ನಿ ರಮ್ಯಾ ರಘುಪತಿ ಅವರ ವಿರುದ್ಧ ಹೊಸ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಇದು ಶಿಲ್ಪಾ ಚೌಧರಿ ಪ್ರಕರಣವನ್ನು ಕೂಡ ಮೀರಿಸುವಂತಿದೆ ಎನ್ನಲಾಗ್ತಾ ಇದೆ. ಇದರ ನಡುವೆ ರಮ್ಯಾ ರಘುಪತಿ ಮತ್ತು ನರೇಶ್ ಅವರ ಸಂಸಾರ ಹಾಳಾಗೋದಕ್ಕೆ ಪವಿತ್ರ ಲೋಕೇಶ್ ಅವರೇ ಕಾರಣನಾ ಎಂಬ ಮಾತುಗಳು ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದೆ. ನರೇಶ್ ಅವರ ಮೂರನೆಯ ಪತ್ನಿ ರಮ್ಯಾ ರಘುಪತಿ ಅವರ ವಿರುದ್ಧ ಪೊಲೀಸ್ ಕೇಸ್ ದಾಖಲಾಗಿದೆ. ಹೈದರಾಬಾದ್ನ ಗಚ್ಚಿಬೌಲಿ ಪೊಲೀಸ್ ಠಾಣೆಯಲ್ಲಿ 5 ಮಹಿಳೆಯರು ಈ ವಂಚನೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ನರೇಶ್ ಅವರ ಹೆಸರನ್ನು ಬಳಸಿಕೊಂಡು ರಮ್ಯಾ ಕೋಟಿಗಟ್ಟಲೆ ವಂಚಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಪ್ರಕರಣ ಹೊರಬೀಳ್ತಾ ಇದ್ದಂತೆ ಪ್ರತಿಕ್ರಿಯಿಸಿರುವಂತಹ ನರೇಶ್ ಅವರು ಕಳೆದ 7 ವರ್ಷಗಳಿಂದ ನಾನು ಮತ್ತು ರಮ್ಯಾ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದೆವು ಅಂತ ಹೇಳಿದ್ದಾರೆ. ರಮ್ಯಾ ಸುಮಾರು 40 ಲಕ್ಷ ರೂಪಾಯಿಗೆ ಮಹಿಳೆಯರಿಗೆ ವಂಚಿಸಿದ್ದಾರೆ ಎಂದು ಆರೋಪ ಕೇಳಿ ಬರ್ತಾ ಇದೆ. ಅಂದ ಹಾಗೆ ರಮ್ಯಾ ಅವರು ನರೇಶ್ ಅವರ ಮೂರನೆಯ ಪತ್ನಿ. ರಮ್ಯಾ ರಘುಪತಿ ಅವರು ಮಾಜಿ ಸಚಿವ ರಘುವೀರ್ ರೆಡ್ಡಿ ಅವರ ಕಿರಿಯ ಪುತ್ರಿ. 8 ವರ್ಷಗಳ ಹಿಂದೆ ನರೇಶ್ ಅವರ ಜೊತೆ ವಿವಾಹವಾಗಿದ್ರು. ಆದರೆ ಸದ್ಯ ಇವರಿಬ್ರು ಬೇರೆ ಇದ್ರೂ ಕೂಡ ಇನ್ನೂ ವಿಚ್ಛೇದನ ಪಡೆದಿಲ್ಲ ಎನ್ನಲಾಗ್ತಿದೆ. ಇನ್ನು ನರೇಶ್ ಅವರು ಮೊದಲು ಮದುವೆಯಾಗಿದ್ದು ಹಿರಿಯ ಕ್ಯಾಮ್ರಾಮನ್ ಶ್ರೀನು ಅವರ ಮಗಳನ್ನ. ನಂತರದಲ್ಲಿ 2010ರಲ್ಲಿ ಅನಂತಪುರದ ರಮ್ಯಾ ರಘುಪತಿ ಎಂಬುವರನ್ನ ಮೂರನೇ ಮದುವೆಯಾಗಿದ್ರು. ಆದರೆ ಇವರಿಬ್ಬರು ಬೇರೆ ಇದ್ರೂ ಸಹ ಈವರೆಗೂ ವಿಚ್ಛೇದನ ಪಡೆದಿಲ್ಲ ಅಂತ ಹಿರಿಯ ಖ್ಯಾತ ಬರಹಗಾರ್ತಿ ರೇಖಾ ರಾಣಿಯವರು ಬರೆದುಕೊಂಡಿದ್ದಾರೆ. ಹಾಗಾಗಿ ನಟಿ ಪವಿತ್ರ ಲೋಕೇಶ್ ಮತ್ತು ನಟ ನರೇಶ್ ಅವರ ಮದುವೆ ಸುದ್ದಿ ಬೇರೆ ರೀತಿಯೇ ಹೊರಳ್ತಾ ಇದೆ. ನರೇಶ್ 3 ಹೆಂಡತಿಗೆ ಇನ್ನೂ ವಿಚ್ಛೇದನವನ್ನೇ ನೀಡಿಲ್ಲ. ಆದರೆ ರಾಖಿ ಕಟ್ಟಿಯಾದರೂ ಪವಿತ್ರ ಲೋಕೇಶ್ ಜೊತೆ ಸಂಬಂಧ ಮುಂದುವರಿಸುವುದಾಗಿ ಚಾಲೆಂಜ್ ಹಾಕಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ಳುತ್ತಿರುವ ಪವಿತ್ರ ಲೋಕೇಶ್ ಮತ್ತು ನರೇಶ್ ವಿವಾದದಲ್ಲಿ ಇದೀಗ ನರೇಶ್ ಅವರ ಮೂರನೆಯ ಪತ್ನಿ ಮತ್ತೋರ್ವ ಕನ್ನಡತಿ ರಮ್ಯಾ ರಘುಪತಿ ಅವರ ಹೆಸರು ಕೇಳಿಬಂದಿದೆ. ಖ್ಯಾತ ಬರಹಗಾರ್ತಿ ರೇಖಾ ರಾಣಿಯವರು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಹಾಗಾದರೆ ರೇಖಾ ರಾಣಿಯವರು ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಇಂಚಿಂಚಾಗಿ ನೋಡ್ತಾ ಹೋಗೋಣ. ಸಿನಿಮಾ ಮಾಡಲು ಹೊರಗೆ ಕತೆ ಹುಡುಕಬೇಕಾಗಿಲ್ಲ, ಒಳಗೆ ತಡ್ಕಾಡಿದರೆ ರಾಶಿ ರಾಶಿ ಕತೆ ಸಿಗುತ್ತದೆ. ಹಾಲಿವುಡ್ನ ಜಾನಿ ಡೆಪ್ ಮತ್ತು ಅಂಬರ್ ಹರ್ಡ್ ವಿವಾಹ ವಿಚ್ಛೇದನದ ಮಹಾನ್ ಪ್ರಹಸನ ಇತ್ತೀಚೆಗೆ ಇಡೀ ಪ್ರಪಂಚದ ಸಿನಿಮಾ ಆಸಕ್ತರ ಗಮನ ತನ್ನೆಡೆ ಸೆಳೆದುಕೊಂಡಿತ್ತು. ಏಕೆಂದರೆ ಜಾನಿಯ ಮುಗ್ಧತೆ, ಪ್ರಾಮಾಣಿಕತೆ ಮತ್ತು ಸರಳತೆ ಜಗತ್ತಿಗೆ ಎದ್ದು ಕಾಣುವಂತಿತ್ತು. ಹಾಗೆಯೇ ಆತನ ಸುಂದರಿ ಪತ್ನಿಯ ವಿವಾಹಿತರ ಸಂಬಂಧಗಳು, ನಾಟಕಗಳು ಮತ್ತು ಸುಳ್ಳುಗಳು ಸಹ ದಿನೇ ದಿನೇ ಕಣ್ಣಿಗೆ ರಾಚತೊಡಗಿತ್ತು. ಇವರಿಬ್ಬರ ವಿವಾಹ ವಿಚ್ಛೇದನವಾಗಿ ನಂತರ ತಾನು ಹೆಣ್ಣೆಂಬ ಅಸಹಾಯಕ ಬಲಿಪಶು ಎಂಬ ಬಾಣ ಎಸೆದು ಸುಳ್ಳು ಕತೆ ಹೆಣೆದು ಅಂಬರ್ ಜಾನಿಯ ಮಾನ ತೆಗೆದಳು. ಕೋರ್ಟಿನಲ್ಲಿ ಅವಳ ಬಗ್ಗೆ ಇದ್ದ ಅಲ್ಪ ಸ್ವಲ್ಪ ಕನಿಕರ ಕೂಡ ಕಲಾಪಗಳಲ್ಲಿ ಮಣ್ಣು ಪಾಲಾಯಿತು. ಇನ್ನೊಂದೆಡೆ ಜನರೆಲ್ಲ ಜಾನಿಗೆ ಗೆಲುವಾಗಲಿ, ಅಂಬರ್ಳ ಸುಳ್ಳು ಸಾಕ್ಷಿಗಳಿಗೆ ಹೆಣೆದ ಪೊಳ್ಳು ಕರುಣಾಜನಕ ಕಥೆಗಳಿಗೆ ಸೋಲಾಗಲಿ ಅಂತ ಪ್ರಾರ್ಥಿಸತೊಡಗಿದರು. ಪ್ರಾರ್ಥನೆ ಮುಟ್ಟಿ ಕೋರ್ಟಿನಲ್ಲಿ ಜಾನಿ ಗೆದ್ದೇ ಬಿಟ್ಟರು. ಇದೇ ರೀತಿ ಇದೀಗ ನಮ್ಮ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಮತ್ತು ಆಂಧ್ರದ ಚಲನಚಿತ್ರಕ್ಕೆ ಸಂಬಂಧಿಸಿದಂತೆ ಕೋರ್ಟಿನಲ್ಲಿ ಕೇಸೊಂದು ನಡೀತಾ ಇದೆ. ಜಾನಿ ಮತ್ತು ಅಂಬರ್ರ ಮತ್ತೊಂದು ಹೊಸ ರೂಪ ಬೇರೆ ಹೆಸರಲ್ಲಿ ಇಲ್ಲಿ ಅವತರಿಸಲಿದೆ. ಇಲ್ಲಿ ರೇಖಾ ರಾಣಿಯವರು 2 ಪ್ರಕರಣಗಳನ್ನು ಸಾಮ್ಯತೆ ಮಾಡಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ನಾನು ಈ ವಿಷಯ ಬರೆಯಲು ಮುಖ್ಯ ಕಾರಣ, ಮೊದಲನೆಯದಾಗಿ ಸುಚೇಂದ್ರ ಪ್ರಸಾದ್ ಎಂಬ ಸಜ್ಜನ ನಟ ಜಾನಿ ಡೆಪ್ ರೂಪದಲ್ಲಿ ಅವನ ರೀತಿಯೇ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ಎರಡನೆಯ ಮತ್ತು ಬಹುಮುಖ್ಯ ಕಾರಣ, ಆ ತೆಲುಗು ನಟ ನರೇಶ್ ಎಂಬಾತ ಮದುವೆಯಾಗಿ ಮೋಸ ಮಾಡುತ್ತಿರೋದು ರಮ್ಯಾ ರಘುಪತಿ ಎಂಬ ನಮ್ಮ ಅಚ್ಚ ಕನ್ನಡದ ಹೆಣ್ಣು ಮಗಳಿಗೆ. ನೀವೆಲ್ಲ ಅಂದುಕೊಂಡಿರುವಂತೆ, ಮಾಧ್ಯಮಗಳಲ್ಲಿ ಬಂದಿರುವಂತೆ ನರೇಶ್ ಮತ್ತು ರಮ್ಯಾ ರಘುಪತಿಯವರು ಇನ್ನೂ ಕೂಡ ವಿವಾಹ ವಿಚ್ಛೇದನ ಪಡೆದೇ ಇಲ್ಲ. ರಮ್ಯಾ ಇಂದಿಗೂ ನರೇಶ್ ಅವರ ಮನೆಯಲ್ಲಿಯೇ ಇದ್ದಾಳೆ. ಅತ್ತ ರಮ್ಯಾಳನ್ನ, ಇತ್ತ ಸುಚೇಂದ್ರ ಪ್ರಸಾದ್ ಇಬ್ಬರನ್ನು ಕೂಡ ಒಟ್ಟಿಗೆ ತೊಲಗಿಸಲು ನರೇಶ್ ಇನ್ನಿಲ್ಲದ ಆಟಗಳನ್ನ ಕಟ್ತಿದ್ದಾನೆ. ರಮ್ಯಾ ಎಂಬ ಅಮಾಯಕ ಹುಡುಗಿಯ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಮಾಧ್ಯಮಗಳಲ್ಲಿ ಬಂದು ಆಕೆಯನ್ನ ಅಸಹಾಯಕಳನ್ನಾಗಿಸುವ ಕಾರ್ಯ ಸಮರ ಮಾಡಿದ್ದಾನೆ. ಏನೇ ಆದರೂ ಪವಿತ್ರಾಳನ್ನ ಮದುವೆಯಾಗುವುದಾಗಿ ನರೇಶ್ ಘೋಷಣೆ ಮಾಡಿದ್ದಾನೆ.
ಒಂದು ವೇಳೆ ಕೋರ್ಟಿನಲ್ಲಿ ಸೋತರೆ ಎಲ್ಲರೆದುರಿಗೆ ಆಕೆಯಿಂದ ರಾಖಿ ಕಟ್ಟಿಸಿಕೊಂಡು ತನ್ನ ಮನೆಯಲ್ಲಿಟ್ಟುಕೊಂಡು ಕಳ್ಳ ಸಂಸಾರ ಮುಂದುವರಿಸುವುದಾಗಿ ಚಾಲೆಂಜ್ ಮಾಡಿದ್ದಾನೆ. 3 ಮದುವೆಗಳಿಂದ ಮುಕ್ತನಾಗಿದ್ದೇನೆ, ಆದ್ದರಿಂದ ಪವಿತ್ರಾಳನ್ನ ಮದುವೆಯಾಗ್ತೇನೆ ಅಂತ ತೆಲುಗು ಮಾಧ್ಯಮಗಳಲ್ಲಿ ಸುಳ್ಳು ಬರೆಸುತ್ತಿರುವ ಸುಳ್ಳು ಮುಖವೊಂದು ಇನ್ನು ಮುಂದೆ ಕೋರ್ಟಿನಲ್ಲಿ ಅನಾವರಣಗೊಳ್ಳಲಿದೆ. ಏಕೆಂದರೆ ನರೇಶ್ ಈಗ ಅಂದರೆ ಈಗಿರುವ 3ನೇ ಪತ್ನಿ ರಮ್ಯಾ ರಘುಪತಿಗೆ ವಿವಾಹ ವಿಚ್ಛೇದನ ಕೋರಿ ಕೋರ್ಟ್ಗೆ ಹೋಗಿದ್ದಾನೆ. ಇನ್ನು ಮುಂದೆ ನಡೆಯಲಿದೆ ಸಿನಿಮಾಗಿಂತಲೂ ವರ್ಣರಂಜಿತ ಪ್ರಹಸನ. ಸುಚೇಂದ್ರ ಪ್ರಸಾದ್ ಮತ್ತು ಪವಿತ್ರ ಲೋಕೇಶ್ ಕಥೆಯಲ್ಲಿ ಸುಚೇಂದ್ರ ಜಾನಿಯಾಗಿದ್ದರೆ, ನರೇಶ್ ಮತ್ತು ರಮ್ಯಾ ಕಥೆಯಲ್ಲಿ ರಮ್ಯಾ ಜಾನಿಯಾಗಿದ್ದಾಳೆ. ಅಂಬರ್ ಯಾರು ಅಂತ ಗೊತ್ತಾಯ್ತಲ್ಲ, ಇನ್ಯಾರು ನರೇಶ್ ಮತ್ತು ಪವಿತ್ರ. ಈ ರೀತಿಯಾಗಿ ಹಿರಿಯ ಖ್ಯಾತ ಬರಹಗಾರ್ತಿ ರೇಖಾ ರಾಣಿಯವರು ಫೇಸ್ಬುಕ್ನಲ್ಲಿ ಈ ಪ್ರಕರಣದ ಕುರಿತು ವಿವರವಾಗಿ ಬರೆದುಕೊಂಡಿದ್ದಾರೆ. ಅದರ ಯಥಾವತ್ ಮಾಹಿತಿಯನ್ನ ಇದೀಗ ನಿಮಗೆ ನೀಡಿದ್ದೇವೆ. ಒಟ್ಟಿನಲ್ಲಿ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ಳುತ್ತಿರುವ ಪವಿತ್ರ ಲೋಕೇಶ್ ಮತ್ತು ನರೇಶ್ ವಿವಾದದಲ್ಲಿ ಇದೀಗ ನರೇಶ್ ಅವರ 3ನೇ ಪತ್ನಿ ಮತ್ತೋರ್ವ ಕನ್ನಡತಿ ರಮ್ಯಾ ರಘುಪತಿಯವರ ಹೆಸರು ಕೇಳಿ ಬರ್ತಾ ಇದೆ. ಖ್ಯಾತ ಬರಹಗಾರ್ತಿ ರೇಖಾ ರಾಣಿಯವರು ಈ ಬಗ್ಗೆ ಬರೆದುಕೊಂಡಿದ್ದು ಹೊಸ ಆಯಾಮ ಪಡೆದುಕೊಂಡಿದೆ. ಆದರೆ ಈವರೆಗೂ ಈ ಪ್ರಕರಣದ ಕುರಿತು ಯಾವುದೇ ಸತ್ಯವೂ ಬೆಳಕಿಗೆ ಬಂದಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ ಅನ್ನೋದನ್ನ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.